ವಿಜಯಪುರ ಬಸ್ ನಿಲ್ದಾಣದ ಬಳಿ ಗಟಾರ ಸಮಸ್ಯೆ, ತಕ್ಷಣ ಕ್ರಮ ಕೈಗೊಳ್ಳಲು ಆಗ್ರಹ. ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಜೋಡು ಗುಮ್ಮಟಕ್ಕೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಗಟಾರ ಮೇಲೆಯೇ ಅವೈಜ್ಞಾನಿಕವಾಗಿ ಶೌಚಾಲಯ ನಿರ್ಮಾಣ ಮಾಡಿರುವುದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯ ಅಧ್ಯಕ್ಷ ಹಾಗೂ ಆಮ್ ಆದ್ಮಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಜಗದೇವ ಸೂರ್ಯವಂಶಿ ಆರೋಪಿಸಿದರು. ಈ ಕುರಿತು ಮಾತನಾಡಿದ ಅವರು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಳಗಿರುವ ಶೌಚಾಲಯದ ಗಲೀಜು ನೀರು ಹಾಗೂ ಹೊರಗಿನ ಶೌಚಾಲಯದ ಮಲಿನ ನೀರು ಗಟಾರದಲ್ಲಿ ನಿಂತು ಹೋಗಿದ್ದು, ಅದರಿಂದ ದುರ್ವಾಸನೆ ಉಂಟಾಗಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಈ ಸ್ಥಳದ ಸಮೀಪವೇ ಕೆಎಸ್ಆರ್ಟಿಸಿ ಕಾಂಪೌಂಡ್ ಹಾಗೂ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕ್ವಾರ್ಟರ್ಸ್ ಇದ್ದು, ದಿನವೂ ಸಾವಿರಾರು ಜನರು, ಹಳ್ಳಿಗಳಿಂದ ಬರುವ ಪ್ರಯಾಣಿಕರು ಹಾಗೂ ಪ್ರವಾಸಿಗರು ಸಂಚರಿಸುವ ಸ್ಥಳದಲ್ಲಿ ಇಂತಹ ದುಸ್ಥಿತಿ ಉಂಟಾಗಿರುವುದು ವಿಷಾದನೀಯ ಎಂದು ತಿಳಿಸಿದರು. ಇನ್ನು ರಾತ್ರಿ ವೇಳೆ ಬೆಳಕು ಸರಿಯಾಗಿ ಇಲ್ಲದ ಕಾರಣ ವಯೋವೃದ್ಧರು ಗಟಾರದಲ್ಲಿ ಬಿದ್ದು ಗಾಯಗೊಳ್ಳುವ ಘಟನೆಗಳು ನಡೆಯುತ್ತಿವೆ. ಇತ್ತೀಚೆಗೆ ಸುಮಾರು 60 ವರ್ಷದ ರಿಕ್ಷಾ ಚಾಲಕ ಕಾಲು ಜಾರಿ ಗಟಾರದಲ್ಲಿ ಬಿದ್ದು ಕಾಲು ಮುರಿದುಕೊಂಡಿದ್ದು, ಚಿಕಿತ್ಸೆಗಾಗಿ ಸುಮಾರು 70 ರಿಂದ 80 ಸಾವಿರ ರೂಪಾಯಿ ವೆಚ್ಚವಾಗಿದೆ ಎಂದು ಅಲ್ಲಿನ ರಿಕ್ಷಾ ಚಾಲಕರು ತಿಳಿಸಿದ್ದಾರೆ. ಇಂತಹ ಸಮಸ್ಯೆಗಳಿಂದ ಸಂಕಷ್ಟ ಅನುಭವಿಸುತ್ತಿರುವ ಸಾರ್ವಜನಿಕರ ಪರವಾಗಿ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು, ನಗರ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಗಮನಹರಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಅಲ್ಲದೆ ಆ ಸ್ಥಳದಲ್ಲಿ ಆಧುನಿಕ ಹೈಟೆಕ್ ಶೌಚಾಲಯ ನಿರ್ಮಿಸಿ ವಿಜಯಪುರ ನಗರದ ಸೌಂದರ್ಯ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಸರಿಯಾದ ಸ್ಪಂದನೆ ನೀಡದಿದ್ದರೆ ಆಮ್ ಆದ್ಮಿ ಪಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ಒಗ್ಗಟ್ಟಾಗಿ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಭೋಗೇಶ್ ಸೊಲ್ಲಾಪುರ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ನಾವು ಇವತ್ತು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ. ಇಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಬಸ್ ಕಂಪೌಂಡ್ ಬಾಜು ಏನು ಜೋಡ ಗುಮ್ಮಟ ರಸ್ತೆ ಇದೆ, ಹೋಗೋ ರಸ್ತೆ, ಆ ರಸ್ತೆ ಏನು ಎಷ್ಟು ಗಲೀಜು ಅಂದರೆ ಇಲ್ಲಿ ಸಾರ್ವಜನಿಕರೇ ಮಾತಾಡ್ತಾ ಇದ್ದಾರೆ. ಸರ್ ಇದು ಯಾವಾಗ ಒಮ್ಮೆ ಕ್ಲೀನ್ ಮಾಡ್ಯಾರ ಸರ್? ಅಷ್ಟೇನ್ರಿ? ಬಟ್ ದಿನಾಲು ಇದು ಏನು ಸ್ಮೆಲ್, ಎಲ್ಲರೂ ಮೂಗು ಮುಚ್ಕೊಂಡು ಅಡ್ಡಾಡೋದು, ಹೌದಲ್ಲ? ಎಲ್ಲ ಮೂಗು ಮುಚ್ಕೊಂಡು ಅಡ್ಡಾಡೋದು. ಅದೇ ನೋಡಿ ಸರ್, ಇಷ್ಟ ಇಲ್ಲೇ ಜಡ್ಜ್ ಕ್ವಾರ್ಟರ್ಸ್ ಇದಾವೆ ಹಿಂದೆ. ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಎಲ್ಲ ಸಾರ್ವಜನಿಕರಲ್ಲಿ ಇಷ್ಟು ಬೇಜವಾಬ್ದಾರಿ. ಮಹಾನಗರ ಪಾಲಿಕೆ ಸುಂದರ ನಗರ ಅಂತ ಹೇಳೋದು, ಪ್ರವಾಸಿ ಸ್ಥಾನ ಇರುವಂಥ ಒಂದು ನಮ್ಮ ಬಿಜಾಪುರ ಶಹರ ಈ ಥರ ಗಲೀಜು ಇಟ್ಕೊಂಡು, ಅದು ನಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಳ್ಳಿ ಜನ, ಸಾವಿರಾರು ಜನ ಇಲ್ಲಿ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಆಮೇಲೆ ಪ್ರವಾಸ ಮುಗಿಸ್ಕೊಂಡು ಕೂಡ ಇಲ್ಲಿ ಬರ್ತಾರೆ. ಬಂದ ಕೂಡಲೇ ನೋಡಿ ಇದು ಗಲೀಜು ವಾಸನೆ ತೊಗೊಂಡು ಇಲ್ಲಿ ಬಿದ್ದಾರಲ್ರಿ. ನಮ್ಮ ಆಟೋ ಡ್ರೈವರ್ ಬಿದ್ದಾನ್ರಿ. ನಮ್ಮ ಆಟೋ ಡ್ರೈವರ್ ಬಿದ್ದಾನ್ರಿ ಇಲ್ಲ ಗಟರಿಗೆ ಕುಡ್ದಲ್ರಿ. ಗೊತ್ತಲ್ಲ ಸಂಜೆ ಇತನ ದವಾಖಾನೆ ಯಾವಾಗ ಅಲ್ಲ ಯಾವಾಗ ಬಿದ್ದಿದ್ದ? ಯಾವಾಗ ಬಿದ್ದಿದ್ದ? ತಿಂಗಳಾಗ್ಯದ ಬಿದ್ದ. ಇಲ್ಲ ಒಳಗೆ ಬಿದ್ದಿದ್ದ? ಚಪ್ಪ ಆಪರೇಷನ್ ಆಗಿದ್ರಿ. 60-80 ಸಾವಿರ ರೂಪಾಯಿ ತೊಗೊಂಡಾರ್ರಿ ಎಲ್ಲ ಆಟೋ ಡ್ರೈವರ್. ಅಂದ್ರೆ ಇಲ್ಲಿ ಬಿದ್ದ ಕಾಲ್ ಮುರಿದದ ನೋಡ್ರಿ. ಮಹಾಪಾಲಿಕೆ ಆಯುಕ್ತ ಸಾಹೇಬ್ರೆ, ಮಾನ್ಯ